ಯಲ್ಲಾಪುರದ ತಾಲೂಕು ಸೌಧದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಅಶೋಕ್ ಭಟ್ ಮಾತನಾಡಿ, ಹಬ್ಬವನ್ನು ಶಾಂತಿ ಸುವ್ಯವಸ್ಥಿತವಾಗಿ ಆಚರಿಸಬೇಕು. ಜನರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸರ್ಕಾರದ ನಿಯಮಾವಳಿಗಳ ಅಡಿಯಲ್ಲಿ ಹಬ್ಬಗಳನ್ನು ಆಚರಿಸಬೇಕು. ಯಲ್ಲಾಪುರ ತಾಲೂಕಿನಲ್ಲಿ ಒಟ್ಟು 94 ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತದೆ. ಹಬ್ಬಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು. ಯಾವುದೇ ಆಡಂಬರ ಬೇಡ. ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಹಾಗೂ ಪಟಾಕಿಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಹೇಳಿದರು. ಪಟ್ಟಣ ವ್ಯಾಪ್ತಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪಟ್ಟಣ ಪಂಚಾಯಿತಿಯಲ್ಲಿ ನಿಗದಿತ ಅರ್ಜಿ ನಮೂನೆ ಭರ್ತಿ ಮಾಡಿ ಪರವಾನಗಿ ಪಡೆಯಬೇಕು. ಗ್ರಾಮೀಣ ಭಾಗದ ಗಣೇಶೋತ್ಸವ ಸಮಿತಿಯವರು ತಾಲೂಕಾ ಪಂಚಾಯಿತಿಯಲ್ಲಿ ಪರವಾನಗಿ ಅರ್ಜಿ ಸಲ್ಲಿಸಬೇಕು ಎಂದು ಹೇಳಿದರು. 94 ಸಾರ್ವಜನಿಕ ಗಣೇಶೋತ್ಸವಗಳು ನಡೀತವೆ. ಅದರಲ್ಲಿ ಇವರು ಲಾರ್ಜ್ 9, ಮೀಡಿಯಂ 30, ಸ್ಮಾಲ್ 55 ಅಂತೇಳಿ ಮಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ 94 ಮಹತ್ವದ್ದೇ ಸಾರ್ವಜನಿಕ ಗಣೇಶೋತ್ಸವ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಲಾರ್ಜು ಇದು ಭಿನ್ನಾಭಿಪ್ರಾಯ ಇಲ್ಲ. ಯಾಕಂತೇಳಿದ್ರೆ ಅದೇ ರೀತಿ 16ನೇ ತಾರೀಕಿನ ದಿವಸ ಈದ್ ಮಿಲಾದ್ ಹಬ್ಬ ಕೂಡ ಇರೋದ್ರಿಂದ ಎರಡೂ ಆಚರಣೆಗಳು ಒಟ್ಟೊಟ್ಟಿಗೆ ನಡೆಯೋದ್ರಿಂದ ತಮ್ಮ ಮುಖಂಡರೊತ್ತಿಗೂ ಕೂಡ ಇವತ್ತೊಂದು ಈ ಸಭೆಯನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಮೊದಲನೇದಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ, ಜನರ ಭಾವನೆಗೆ ಧಕ್ಕೆ ಬರದ ರೀತಿಯಲ್ಲಿ ಕಾನೂನಿನ ನಿಯಮದ ಅಡಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡಿ ತಾಲೂಕಾ ಆಡಳಿತ ನಿಮ್ಮೊಟ್ಟಿಗೆ ಇರ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಕೇಳ್ಕೊಳ್ತೇನೆ. ಸಿಪಿಐ ರಮೇಶ್ ಹನಾಪುರ ಮಾತನಾಡಿ, ಎಲ್ಲರೂ ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸಬೇಕು. ಶಾಂತಿ ಸುವ್ಯವಸ್ಥೆ ಕಾಪಾಡಲು ನಾವು ಸದಾ ಸಿದ್ಧರಿದ್ದೇವೆ. ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ನಮ್ಮ ಹಬ್ಬ ವಿಚಾರ, ನಮ್ಮ ಸಂಸ್ಕೃತಿ ಬೇರೆಯವರಿಗೆ ಏನಂದ್ರೆ ಮಾದರಿಯಾಗಿರುತ್ತೆ. ಆ ರೀತಿ ನಾವು ಎಲ್ಲ ನಮ್ಮ ಹಬ್ಬಗಳನ್ನು ಆಚರಿಸಬೇಕು. ತಮಗೆಲ್ಲ ಪ್ರತಿ ವರ್ಷ ಗೊತ್ತಿದೆ, ತಾವೆಲ್ಲ ಇಷ್ಟು ವರ್ಷದಿಂದ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದೀರಿ. ನಮ್ಮ ಇಲಾಖೆ ವತಿಯಿಂದ ತಮಗೆ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ದಯವಿಟ್ಟು ಯಾರು ಕಾನೂನನ್ನು ಕೈಗೆ ತೊಗೊಳಕ್ಕೆ ಹೋಗಬೇಡಿ. ನಾವು ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಎಲ್ಲ ಇರೋದು ನಿಮ್ಮ ರಕ್ಷಣೆಗೋಸ್ಕರ, ನಿಮಗೋಸ್ಕರ ನಾವೆಲ್ಲ ಇರೋದು. ಸೊ ನಾವೊಬ್ಬರೇ ಎಲ್ಲ ಸರಿ ಮಾಡ್ತೀನಿ, ಸಮಾಜ ಸುಧಾರಿಸ್ತೀನಿ ಅಂತ ಪೊಲೀಸ್ ಇಲಾಖೆ ನಾವೊಬ್ಬರೇ ಏನು ಮಾಡೋಕ್ಕಾಗಲ್ಲ. ಸಾರ್ವಜನಿಕರಿಂದ ಸಹಕಾರ ಬಂದಾಗ ಮಾತ್ರ ನಾವು ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸಲು ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಸೇರಿ, ಸೊ ನಾವು ಇಲ್ಲಿ ಯೂನಿಫಾರ್ಮ್ ಹಾಕಿ ತಾವು ಎಲ್ಲರೂ ಪೊಲೀಸ್ ಇದ್ದಾಗೇನೆ, ನಾನಿಲ್ಲಿ ಯೂನಿಫಾರ್ಮ್ ಹಾಕಿದ್ದೇನೆ ಪೊಲೀಸು, ತಾವು ಯೂನಿಫಾರ್ಮ್ ಇಲ್ಲದೇನೆ ಪೊಲೀಸು. ಸೊ ನಾವು ನೀವೆಲ್ಲರೂ ಸೇರಿ ಮುಂಬರುವ ದಿನಗಳಲ್ಲಿ ಶಾಂತಿಯನ್ನು ಕಾಪಾಡ್ತಾ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಆಗದಂತೆ ನಾವು ನೀವೆಲ್ಲರೂ ಕೈ ಜೋಡಿಸಿ, ನಮ್ಮ ಇಲಾಖೆಗೊಂದು ಕೈ ಜೋಡಿಸಿ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಆಗದಂತೆ ಹಬ್ಬಗಳನ್ನು ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ಹೃತ್ಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಗಾವಡೆ, ಹೆಸ್ಕಾಂ ಇಲಾಖೆಯ ರಮಾಕಾಂತ್ ನಾಯ್ಕ್, ಅಗ್ನಿಶಾಮಕ ದಳದ ಶಂಕರಪ್ಪ ಅಂಗಡಿ, ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಧನವಾಡ್ಕರ್, ಲೋಕೋಪಯೋಗಿ ಇಲಾಖೆಯ ಅರವಿಂದ್ ಮುಂತಾದವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಮಾತನಾಡಿದರು. ಈ ವೇಳೆ ಪಿಎಸ್ಐ ಸಿದ್ದಪ್ಪ ಗುಡಿ ಸ್ವಾಗತಿಸಿದರು. ಪೊಲೀಸ್ ಸಿಬ್ಬಂದಿ ರೇಖಾ ನಿರ್ವಹಿಸಿದರು. ಸಭೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸದಸ್ಯರು, ಸಾರ್ವಜನಿಕರು ಇತರರು ಭಾಗಿಯಾಗಿದ್ದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.